ಈ ಜಗತ್ತಿನಲ್ಲಿ ಸಾವಿರಾರು ಜನರು ನೋವಿನಲ್ಲಿ ಬದುಕುತ್ತಿದ್ದಾರೆ. ಆದರೆ ದೊಡ್ಡ ಸತ್ಯ ಏನು ಗೊತ್ತಾ? ಅವರನ್ನು ಯಾರೂ ನೋಯಿಸುತ್ತಿಲ್ಲ. ಅವರು ತಾವೇ ತಮ್ಮನ್ನ ನೋಯಿಸಿಕೊಂಡು ಬದುಕುತ್ತಿದ್ದಾರೆ. ನಿನ್ನನ್ನು ಬೆಲೆ ಕೊಡದವರ ಬಳಿ ನೀನು ಇನ್ನೂ ಏಕೆ ಉಳಿದಿದ್ದೀಯಾ? ನಿನ್ನ ಮೌಲ್ಯ ಅರಿಯದ ಜಾಗದಲ್ಲಿ ಉಳಿಯುವುದು ಪ್ರೀತಿಯಲ್ಲ, ಅದು ನಿನ್ನ ಸ್ವಾಭಿಮಾನವನ್ನ ನಿಧಾನವಾಗಿ ಕೊಲ್ಲುತ್ತಿರುವುದು. ನೀನು ಯಾರನ್ನು ಕಳೆದುಕೊಳ್ಳುವ ಭಯದಲ್ಲಿ ಇರಬಹುದು, ಆದರೆ ನಿಜ ಏನು ಗೊತ್ತಾ? ನೀನು ಈಗಾಗಲೇ ನಿನ್ನನ್ನೇ ಕಳೆದುಕೊಳ್ಳುತ್ತಿದ್ದೀಯ. ಇಂದು ನಾವು ನೋಡೋಣ ಭಗವದ್ಗೀತೆಯ ಒಂದು ಕಠಿಣ ಸತ್ಯ. ನಿನ್ನ ಮೌಲ್ಯ ಇಲ್ಲದ ಜಾಗದಲ್ಲಿ ಉಳಿಯುವುದು ನಿನ್ನ ಜೀವನದ ದೊಡ್ಡ ತಪ್ಪು. ಈ ವಿಡಿಯೋ ಅಂತ್ಯದವರೆಗೂ ತಪ್ಪದೇ ನೋಡಿ. ಇದರಿಂದ ನಿಮ್ಮ ನಿರ್ಧಾರಗಳು ಬದಲಾಗುತ್ತವೆ, ನಿಮ್ಮ ಜೀವನ ಹೊಸ ದಿಕ್ಕಿಗೆ ಹೋಗುತ್ತದೆ. ನೀನು ಯಾವಾಗಲಾದರೂ ಹೀಗೆ ಫೀಲ್ ಮಾಡಿದ್ದೀಯಾ? ಜನರ ಮಧ್ಯೆ ಇದ್ದರೂ ಒಳಗೆ ತುಂಬಾ ಖಾಲಿಯಾಗಿರುವಂತೆ ಅನಿಸೋದು. ನಿನ್ನ ಮಾತನ್ನು ಯಾರಾದರೂ ಕೇಳ್ತಾರೋ ಇಲ್ಲವೋ ಅನ್ನೋ ಅನುಮಾನ. ನಿನ್ನ ಹೃದಯದ ನೋವು ಯಾರಿಗೂ ಗೋಚರವಾಗದ ಸ್ಥಿತಿ. ನೀನು ಎಷ್ಟು ಪ್ರಯತ್ನ ಮಾಡಿದರೂ, ನೀನು ಎಷ್ಟು ಪ್ರೀತಿಸಿದರೂ, ನೀನು ಎಷ್ಟು ತ್ಯಾಗ ಮಾಡಿದರೂ ಕೊನೆಯಲ್ಲಿ ನಿನಗೆ ಸಿಗೋದು ಏನು? ಅಲಕ್ಷ್ಯ, ನಿರ್ಲಕ್ಷ್ಯ ಮತ್ತು ಮೌನ. ಇದು ಯಾಕೆ ಆಗುತ್ತದೆ ಗೊತ್ತಾ? ಏಕೆಂದರೆ ನಾವು ಒಂದು ದೊಡ್ಡ ತಪ್ಪು ಮಾಡುತ್ತೇವೆ. ನಮ್ಮನ್ನು ಬೆಲೆ ಕೊಡದವರನ್ನೇ ನಾವು ಹಿಡಿದುಕೊಂಡೇ ಇರುತ್ತೇವೆ. ನಾವು ನಮ್ಮ ಮನಸ್ಸಿಗೆ ಸುಳ್ಳು ಹೇಳಿಕೊಳ್ಳುತ್ತೇವೆ. ಒಂದು ದಿನ ಅವರು ಬದಲಾಗುತ್ತಾರೆ, ಒಂದು ದಿನ ಅವರು ನನ್ನ ಮೌಲ್ಯ ಅರಿಯುತ್ತಾರೆ. ಆದರೆ ಕಠಿಣ ಸತ್ಯ ಏನೆಂದರೆ ಅವರು ಬದಲಾಗುವುದಿಲ್ಲ, ನೀನು ಬದಲಾಗುವ ತನಕ. ಜಗತ್ತಿನ ನೇಮ ತುಂಬಾ ಸರಳ. ನೀನು ನಿನ್ನನ್ನು ಹೇಗೆ ನೋಡುತ್ತೀಯೋ ಅದೇ ರೀತಿಯಲ್ಲಿ ಜಗತ್ತು ನಿನ್ನನ್ನು ನೋಡುತ್ತದೆ. ನೀನು ನಿನ್ನನ್ನು ತಗ್ಗಿಸಿಕೊಂಡರೆ ಜಗತ್ತು ನಿನ್ನನ್ನು ಇನ್ನೂ ತಗ್ಗಿಸುತ್ತದೆ. ನೀನು ನಿನ್ನನ್ನು ಗೌರವಿಸದಿದ್ದರೆ ಯಾರು ನಿನ್ನನ್ನು ಗೌರವಿಸುವುದಿಲ್ಲ. ಒಮ್ಮೆ ಯೋಚಿಸು, ನಿನ್ನ ಸಮಯವನ್ನ ಮೌಲ್ಯ ಮಾಡದವರ ಬಳಿ ನೀನು ಏಕೆ ಇರುತ್ತಿದ್ದೀಯಾ? ನಿನ್ನ ಮನಸ್ಸನ್ನು ನೋಯಿಸುವವರನ್ನು ನೀನು ಯಾಕೆ ಹಿಡಿದುಕೊಂಡಿದ್ದೀಯಾ? ಇದು ಪ್ರೀತಿಯಲ್ಲ, ಇದು ಅಭ್ಯಾಸ ಮತ್ತು ಭಯ. ಆದರೆ ಇವತ್ತು ಒಂದು ಸತ್ಯ ನೆನಪಿಡು, ನಿನ್ನನ್ನು ಬೆಲೆ ಕೊಡದವರ ಬಳಿ ಇರುವುದು ನಿನ್ನ ಜೀವನದ ದೊಡ್ಡ ನಷ್ಟ. ಇದು ಕೇವಲ ನೋವಲ್ಲ, ಇದು ನಿಧಾನವಾಗಿ ನಿನ್ನ ಆತ್ಮವಿಶ್ವಾಸವನ್ನ ಕೊಲ್ಲುತ್ತದೆ. ಇದು ನಿನ್ನ ಸಂತೋಷವನ್ನು ಕಸಿದುಕೊಳ್ಳುತ್ತದೆ. ಹೀಗಾಗಿ ಪ್ರಶ್ನೆ ಅವರ ಬಗ್ಗೆ ಅಲ್ಲ, ಪ್ರಶ್ನೆ ನೀನು ಇನ್ನು ಯಾಕೆ ಅಲ್ಲಿ ಉಳಿದಿದ್ದೀಯಾ ಅನ್ನೋದಾಗಿದೆ. ಒಂದು ಕ್ಷಣ ಕಲ್ಪನೆ ಮಾಡು. ಯುದ್ಧ ಭೂಮಿಯಲ್ಲಿ ನಿಂತಿರುವ ಅರ್ಜುನ ಮನಸ್ಸು ಗೊಂದಲದಲ್ಲಿ, ಹೃದಯ ದುರ್ಬಲವಾಗುತ್ತಿದೆ. ಅವನು ತನ್ನೊಳಗೆ ಪ್ರಶ್ನಿಸುತ್ತಾನೆ, ನಾನು ಇದನ್ನು ಮಾಡಬಲ್ಲೆನಾ? ನಾನು ಸರಿಯಾದ ದಾರಿಯಲ್ಲಿದ್ದೀನಿ? ಆ ಸಮಯದಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ನೀಡಿದ ಸಂದೇಶ ಇಡೀ ಮಾನವ ಕುಲಕ್ಕೆ ಮಾರ್ಗದರ್ಶನವಾಗುತ್ತದೆ. ಕೃಷ್ಣನು ಅರ್ಜುನನಿಗೆ ಒಂದು ಮಹತ್ವದ ಸತ್ಯ ಹೇಳುತ್ತಾನೆ. ನಿನ್ನ ಧರ್ಮವನ್ನು ಅರಿತುಕೋ ಮತ್ತು ಅದನ್ನು ಅನುಸರಿಸು. ಇದು ಕೇವಲ ಯುದ್ಧದ ಕುರಿತು ಅಲ್ಲ, ಇದು ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಅನ್ವಯಿಸುವ ಸತ್ಯ. ನಿನ್ನ ಧರ್ಮ ಅಂದರೆ ಏನು ಗೊತ್ತಾ? ನಿನ್ನ ಮೌಲ್ಯವನ್ನ ಅರಿತುಕೊಳ್ಳುವುದು, ನಿನ್ನ ಆತ್ಮ ಗೌರವವನ್ನ ಕಾಪಾಡುವುದು, ನಿನ್ನ ಸತ್ಯದ ಮೇಲೆ ನಿಲ್ಲುವುದು. ಕೃಷ್ಣನು ಇನ್ನೊಂದು ಆಳವಾದ ಸಂದೇಶ ನೀಡುತ್ತಾನೆ. ನಿನ್ನ ಶಕ್ತಿಯನ್ನು ಕಳೆಸುವ ಯಾವುದೂ ನಿನ್ನದಾಗಿರಬಾರದು. ಒಮ್ಮೆ ಯೋಚಿಸು, ಯಾರಾದರೂ ನಿನ್ನನ್ನು ನಿರಂತರವಾಗಿ ನೋಯಿಸುತ್ತಿದ್ದರೆ, ನಿನ್ನ ಮನಸ್ಸು ದಿನದಿಂದ ದಿನಕ್ಕೆ ದುರ್ಬಲವಾಗುತ್ತಿದ್ದರೆ, ನಿನ್ನ ಸಂತೋಷ ನಿಧಾನವಾಗಿ ಕಣ್ಮರೆಯಾಗುತ್ತಿದ್ದರೆ ಅದು ಪ್ರೀತಿ ಅಲ್ಲ, ಅದು ನಿನ್ನ ಆತ್ಮವನ್ನು ದುರ್ಬಲಗೊಳಿಸುವ ಬಂಧನ. ಕೃಷ್ಣನು ಹೇಳುತ್ತಾನೆ, ಆತ್ಮವನ್ನು ಬಲಹೀನಗೊಳಿಸುವುದನ್ನ ಬಿಡು, ಆತ್ಮವನ್ನ ಬಲಗೊಳಿಸುವುದನ್ನ ಕಲಿಸು, ಅದನ್ನ ಆಯ್ಕೆ ಮಾಡು. ಇದು
ತುಂಬ ದೊಡ್ಡ ಪಾಠ. ಏಕೆಂದರೆ ನಾವು ಬಹಳ ಸಮಯ ತಪ್ಪು ಜಾಗದಲ್ಲೇ ಉಳಿಯುತ್ತೇವೆ. ಇವರು ನನ್ನವರು ಎಂದು, ಇದನ್ನು ಬಿಡೋದಕ್ಕೆ ಆಗೋದಿಲ್ಲ ಎಂದು. ಆದರೆ ಸತ್ಯ ಏನೆಂದರೆ, ನಿನ್ನ ಆತ್ಮಕ್ಕೆ ಶಾಂತಿ ಇಲ್ಲದ ಜಾಗ ನಿನ್ನ ಜಾಗವಲ್ಲ. ನಿನ್ನನ್ನು ಗೌರವಿಸದ ಸಂಬಂಧ ನಿನ್ನ ಸಂಬಂಧವಲ್ಲ. ಕೃಷ್ಣನು ಸ್ಪಷ್ಟವಾಗಿ ಹೇಳುತ್ತಾನೆ, ಸ್ವಧರ್ಮದಲ್ಲಿ ನಿಂತಿರುವುದು ಶ್ರೇಷ್ಠ, ಪರಧರ್ಮದಲ್ಲಿ ಬದುಕುವುದು ಅಪಾಯ. ಅಂದರೆ ನಿನ್ನ ಮೌಲ್ಯವನ್ನ ಕಾಪಾಡುವುದು ಮುಖ್ಯ. ಯಾರಿಗಾದರೂ ಇಷ್ಟವಾಗಲು ನಿನ್ನನ್ನು ಬದಲಾಯಿಸಿಕೊಳ್ಳುವುದು ಅಲ್ಲ. ಇಂದಿನ ಜೀವನದಲ್ಲಿ ಇದನ್ನು ಹೇಗೆ ಬಳಸಬಹುದು? ಅದು ತುಂಬಾ ಸರಳ. ನಿನ್ನನ್ನು ಕುಗ್ಗಿಸುವವರನ್ನ ಬಿಡು, ನಿನ್ನನ್ನು ಎತ್ತುವವರನ್ನ ಆರಿಸಿಕೊ. ಕೊನೆಯಲ್ಲಿ ಒಂದು ಮಾತು ನೆನಪಿಡು, ನೀನು ನಿನ್ನ ಆತ್ಮ ಗೌರವವನ್ನ ಕಾಪಾಡಿದಾಗ ಮಾತ್ರ ಜಗತ್ತು ನಿನ್ನನ್ನು ಗೌರವಿಸಲು ಆರಂಭಿಸುತ್ತದೆ. ನಾವು ಎಲ್ಲರೂ ಒಂದು ಪ್ರಶ್ನೆಯನ್ನ ಇಲ್ಲಿ ತಪ್ಪಿಸುತ್ತೇವೆ. ನಾನು ಇಲ್ಲಿ ಇನ್ನೂ ಯಾಕೆ ಉಳಿದಿದ್ದೇನೆ? ನಮಗೆ ಒಳಗೆ ಗೊತ್ತೇ ಇರುತ್ತದೆ, ಈ ಜಾಗ ನನ್ನನ್ನು ಸಂತೋಷ ಪಡಿಸುವುದಿಲ್ಲ, ಈ ಸಂಬಂಧ ನನ್ನನ್ನು ಗೌರವಿಸುವುದಿಲ್ಲ, ಈ ಜನರು ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದರೂ ನಾವು ಅಲ್ಲಿಂದ ಹೊರಬರುವುದಿಲ್ಲ. ಯಾಕೆ? ಇದು ಹೊರಗಿನ ಸಮಸ್ಯೆ ಅಲ್ಲ, ಇದು ಒಳಗಿನ ಹೋರಾಟ. ಮೊದಲ ಕಾರಣ ಭಯ. ನಾನು ಒಬ್ಬನೇ ಆಗಿಬಿಡುತ್ತೇನೆ, ಹೊಸದು ಶುರು ಮಾಡಲು ಆಗುವುದಿಲ್ಲ. ಈ ಭಯ ನಿನ್ನನ್ನು ಹಿಡಿದುಕೊಳ್ಳುತ್ತದೆ. ಆದರೆ ಸತ್ಯ ಏನೆಂದರೆ, ತಪ್ಪು ಜನರ ಜೊತೆ ಇರುವ ಒಂಟಿತನ ಒಬ್ಬನೇ ಇರುವುದಕ್ಕಿಂತ ಹೆಚ್ಚು ನೋವು ಕೊಡುತ್ತದೆ. ಎರಡನೇ ಕಾರಣ ಅಭ್ಯಾಸ. ಇದಕ್ಕೆ ನಾನು ಈಗಾಗಲೇ ಹೊಂದಿಕೆ ಆಗಿಬಿಟ್ಟಿದ್ದೇನೆ, ಇದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ, ಇದನ್ನ ಬಿಟ್ಟು ಬಿಡೋದು ಕಷ್ಟ. ನೀನು ನೋವಿಗೂ ಸಹ ಅಭ್ಯಾಸವಾಗಿ ಬಿಡುತ್ತೀಯ. ನಿನ್ನ ಮನಸ್ಸು ನಿಧಾನವಾಗಿ ಹೇಳಲು ಶುರು ಮಾಡುತ್ತದೆ, ಇದು ಸಹಜ. ಆದರೆ ಅದು ಸಹಜವಲ್ಲ, ಅದು ನಿಧಾನವಾಗಿ ನಿನ್ನನ್ನು ಒಡೆಯುವ ಪ್ರಕ್ರಿಯೆ, ನಿನ್ನನ್ನು ಒಡೆಸುವ ಪ್ರಕ್ರಿಯೆ. ಮೂರನೇ ಕಾರಣ ಆತ್ಮವಿಶ್ವಾಸದ ಕೊರತೆ. ನನಗೆ ಇನ್ನೂ ಉತ್ತಮ ಸಿಗೋದಿಲ್ಲ, ನಾನು ಇದಕ್ಕಿಂತ ಉತ್ತಮಕ್ಕೆ ಅರ್ಹನಲ್ಲ. ಇದು ಅತ್ಯಂತ ಅಪಾಯಕಾರಿ ಭಾವನೆ. ಏಕೆಂದರೆ ನೀನೇ ನಿನ್ನ ಮೌಲ್ಯವನ್ನ ಕಡಿಮೆ ಮಾಡಿಕೊಳ್ಳುತ್ತಿದ್ದೀಯಾ. ಒಮ್ಮೆ ಯೋಚಿಸು, ನೀನು ನಿನ್ನ ಸ್ನೇಹಿತನಿಗೆ ಇದೇ ಪರಿಸ್ಥಿತಿಯಲ್ಲಿ ಇದ್ದರೆ ಅವನು ಅಲ್ಲಿ ಉಳಿಯಲು ಹೇಳುತ್ತಿದ್ದೆಯಾ ಅಥವಾ ಹೊರಬರಲು ಹೇಳುತ್ತಿದ್ದೆಯಾ? ಹಾಗಾದರೆ ನೀನು ನಿನಗೆ ಯಾಕೆ ಅದೇ ಸಲಹೆ ಕೊಡುತ್ತಿಲ್ಲ? ಸತ್ಯ ಏನೆಂದರೆ, ನೀನು ಯೋಚಿಸುವುದಕ್ಕಿಂತ ಹೆಚ್ಚು ಮೌಲ್ಯವಂತನು. ನೀನು ಅನುಭವಿಸುತ್ತಿರುವುದಕ್ಕಿಂತ ಉತ್ತಮ ಜೀವನಕ್ಕೆ ಅರ್ಹನು. ಇಂದಿನಿಂದ ಒಂದು ನಿರ್ಧಾರ ಮಾಡು. ನಿನ್ನನ್ನು ಹಿಡಿದುಕೊಳ್ಳುತ್ತಿರುವ ಭಯವನ್ನ ಬಿಡು. ನಿನ್ನನ್ನು ನೋಯಿಸುವ ಅಭ್ಯಾಸವನ್ನ ಮುರಿದು ಬಿಡು, ಬಿಟ್ಟು ಬಿಡು. ನಿನ್ನ ಮೌಲ್ಯವನ್ನ ಮತ್ತೆ ಕಟ್ಟಿಕೋ. ಏಕೆಂದರೆ ನಿನ್ನ ಜೀವನ ಬದಲಾಗುವುದು ನೀನು ನಿರ್ಧಾರ ಮಾಡಿದ ಕ್ಷಣದಿಂದಲೇ. ಹಾಗಾದರೆ ಬನ್ನಿ ಇದನ್ನು ಒಂದು ಸಣ್ಣ ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಒಬ್ಬ ಹುಡುಗ ಇದ್ದ, ಅವನ ಹೆಸರು ರಾಹುಲ್. ಅವನು ತುಂಬಾ ಒಳ್ಳೆಯ ಮನಸ್ಸಿನವನು. ಯಾರಿಗಾದರೂ ಸಹಾಯ ಬೇಕಾದರೆ ಮೊದಲಿಗೆ ಓಡುವವನು. ಸ್ನೇಹಿತರು ಕೇಳಿದರೆ ತನ್ನ ಸಮಯ, ಹಣ, ಶಕ್ತಿ ಎಲ್ಲವನ್ನ ಕೊಡುವವನು. ಅವನಿಗೆ ಒಂದು ನಂಬಿಕೆ ಇತ್ತು, ನಾನು ಇವರಿಗಾಗಿ ಇಷ್ಟು ಮಾಡುತ್ತಿದ್ದೇನೆ, ಒಂದು ದಿನ ಅವರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ದಿನಗಳು ಕಳೆದವು, ವರ್ಷಗಳು ಕೂಡ ಕಳೆದವು. ಹಾಗಾದರೆ ಏನು ಬದಲಾಯಿತು? ಏನೂ ಇಲ್ಲ. ಅವರು ಅವನನ್ನ ಬಳಸಿಕೊಂಡರು. ಅವನ ಒಳ್ಳೆಯತನವನ್ನ ದುರ್ಬಲತೆ ಎಂದು ನೋಡಿದರು. ಅವನು ದುಃಖದಲ್ಲಿದ್ದಾಗ ಯಾರೂ ಅವನ ಜೊತೆ ಇರಲಿಲ್ಲ. ಅವನು ಮಾತನಾಡಬೇಕೆಂದಾಗ ಯಾರಿಗೂ ಸಮಯ ಇರಲಿಲ್ಲ. ಒಂದು ದಿನ ಅವನು ಒಬ್ಬನೇ ಕುಳಿತುಕೊಂಡಿದ್ದ. ಮನಸ್ಸು ತುಂಬಾ ಭಾರವಾಗಿತ್ತು. ಅವನು ತನ್ನನ್ನೇ ಕೇಳಿಕೊಂಡ, ನಾನು ತಪ್ಪೇನು ಮಾಡಿದೆ? ಅವನು ಉತ್ತರ ಕಂಡುಕೊಂಡ, ನಾನು ತಪ್ಪು
ಜನರಿಗೆ ನನ್ನ ಮೌಲ್ಯ ಕೊಟ್ಟಿದ್ದೇನೆ. ಆ ದಿನ ಅವನು ಒಂದು ನಿರ್ಧಾರ ತೆಗೆದುಕೊಂಡ. ಇನ್ನು ಮುಂದೆ ನನ್ನನ್ನು ಗೌರವಿಸದವರಿಗಾಗಿ ನಾನು ಬದುಕುವುದಿಲ್ಲ. ಆ ನಿರ್ಧಾರ ಸುಲಭವಿರಲಿಲ್ಲ. ಮೊದಲ ಕೆಲವು ದಿನಗಳು ತುಂಬ ನೋವು, ತುಂಬ ಖಾಲಿತನ. ಅವನು ತನ್ನನ್ನೇ ಪ್ರಶ್ನಿಸಿದ, ನಾನು ಸರಿಯಾದ ನಿರ್ಧಾರ ತೆಗೆದುಕೊಂಡೇನಾ? ಆದರೆ ಸಮಯ ಹಾದುಹೋಯಿತು. ಸ್ವಲ್ಪ ಸ್ವಲ್ಪವಾಗಿ ಅವನು ತನ್ನನ್ನೇ ಮತ್ತೆ ಕಂಡುಕೊಂಡ. ತನ್ನ ಮೇಲೆ ಗಮನ ಕೊಡಲು ಶುರು ಮಾಡಿದ. ಹೊಸ ಕೌಶಲ್ಯಗಳನ್ನು ಕಲಿತ. ತನ್ನ ಕನಸುಗಳ ಕಡೆ ಕೆಲಸ ಮಾಡತೊಡಗಿದ. ಮತ್ತೆ ಏನಾಯಿತು ಗೊತ್ತಾ? ಅವನ ಜೀವನ ಬದಲಾಗತೊಡಗಿತು. ಅವನ ಆತ್ಮವಿಶ್ವಾಸದಿಂದ ತುಂಬಿ ಹೋದ. ಅವನ ಮುಖದಲ್ಲಿ ಶಾಂತಿ ಕಾಣಿಸಿತು. ಅವನಿಗೆ ಹೊಸ ಜನರು ಸಿಕ್ಕರು. ಅವನನ್ನು ಗೌರವಿಸುವವರು, ಅವನನ್ನು ಪ್ರೋತ್ಸಾಹಿಸುವವರು. ಮತ್ತೆ ಹಳೆಯ ಸ್ನೇಹಿತರು ಕೂಡ ಬಂದರು. ನಾವು ತಪ್ಪು ಮಾಡಿದ್ದೇವೆ ಎಂದು. ಆದರೆ ಈಗ ರಾಹುಲ ಮೌನವಾಗಿ ನಗುತ್ತಾನೆ. ಏಕೆಂದರೆ ನನ್ನ ಮೌಲ್ಯ ಅರಿಯದವರಿಗಾಗಿ ನನ್ನ ಸಮಯ ವ್ಯರ್ಥ ಮಾಡಬೇಕಾಗಿಲ್ಲ ಎಂಬುದು ಅವನಿಗೆ ಈಗ ಗೊತ್ತಾಗಿದೆ. ಈ ಕತೆ ಕೇವಲ ರಾಹುಲರದಷ್ಟೇ ಅಲ್ಲ, ಇದು ಸಾವಿರಾರು ಜನರ ಕತೆ. ಬಹುಶಃ ಇದು ನಿನ್ನ ಕಥೆಯೂ ಆಗಿರಬಹುದು. ಹೀಗಾಗಿ ಒಂದು ಮಾತು ನೆನಪಿಡು: ನಿನ್ನನ್ನು ಕಳೆದುಕೊಳ್ಳುವ ಭಯದಲ್ಲಿ ತಪ್ಪು ಜನರನ್ನು ಹಿಡಿದುಕೊಳ್ಳಬೇಡ. ಏಕೆಂದರೆ ನೀನು ನಿನ್ನನ್ನು ಆರಿಸಿದಾಗ ಮಾತ್ರ ನಿನ್ನ ಜೀವನ ನಿನ್ನ ಕಡೆ ತಿರುಗುತ್ತದೆ. ನೀನು ನಿನ್ನನ್ನು ಕಡಿಮೆ ಅಂದಾಗ ಜಗತ್ತು ನಿನ್ನನ್ನು ಹೆಚ್ಚು ಅಂದುಕೊಳ್ಳುತ್ತದೆಯಾ? ಇಲ್ಲ. ಜಗತ್ತು ನಿನ್ನನ್ನು ನೀನು ಹೇಗೆ ನೋಡುತ್ತೀಯೋ ಹಾಗೆಯೇ ನೋಡುತ್ತದೆ. ಇದು ಕಠಿಣ ಸತ್ಯ, ಆದರೆ ಅಗತ್ಯವಾದ ಸತ್ಯ. ಇದೇ ನಿಜವಾದ ಸತ್ಯ. ಇನ್ನೊಂದು ಅಜ್ಞಾತ ಕಾರಣ ಇದೆ: ಅತಿಯಾದ ನಿರೀಕ್ಷೆ ಅಥವಾ ತಪ್ಪಾದ ನಿರೀಕ್ಷೆ. ಒಂದು ದಿನ ಅವರು ಬದಲಾಗುತ್ತಾರೆ, ಒಂದು ದಿನ ಎಲ್ಲವೂ ಸರಿಯಾಗುತ್ತದೆ. ಆದರೆ ವರ್ಷಗಳು ಕಳೆಯುತ್ತವೆ, ಏನೂ ಬದಲಾಗುವುದಿಲ್ಲ. ನೀನು ಮಾತ್ರ ಒಳಗೆ ಖಾಲಿಯಾಗುತ್ತಿದ್ದೀಯ. ಕೊನೆಗೆ ಎಲ್ಲದರ ಫಲವೇನು? ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ, ಮನಸ್ಸು ದುರ್ಬಲವಾಗುತ್ತದೆ, ಜೀವನದ ಸಂತೋಷ ಕಣ್ಮರೆಯಾಗುತ್ತದೆ. ಹೀಗಾಗಿ ಸತ್ಯವನ್ನು ನೇರವಾಗಿ ನುಡಿ. ಸಮಸ್ಯೆ ಅವರು ಅಲ್ಲ, ಸಮಸ್ಯೆ ನೀನು ಯಾಕೆ ಅಲ್ಲಿ ಉಳಿದುಕೊಳ್ಳುತ್ತಿದ್ದೀಯಾ ಅನ್ನೋದಾಗಿದೆ. ಇಂದು ಒಂದು ಪ್ರಶ್ನೆ ಕೇಳಿಕೊ: ನಾನು ನನ್ನನ್ನು ಇಷ್ಟು ಕಡಿಮೆ ಯಾಕೆ ಅಂದುಕೊಂಡಿದ್ದೇನೆ? ಯಾಕೆಂದರೆ ನೀನು ಇಲ್ಲಿ ಉಳಿದಿರುವ ಪ್ರತಿಯೊಂದು ದಿನ ನಿನ್ನ ಮೌಲ್ಯವನ್ನು ನೀನೇ ಕಡಿಮೆ ಮಾಡುತ್ತಿದ್ದೀಯ. ಮತ್ತೊಂದು ಸತ್ಯ: ನೀನು ನಿನ್ನ ಜೀವನವನ್ನು ಬದಲಾಯಿಸದಿದ್ದರೆ ನಿನ್ನ ಜೀವನ ಯಾವತ್ತೂ ಬದಲಾಗುವುದಿಲ್ಲ. ಜೀವನದಲ್ಲಿ ಕೆಲವು ಸತ್ಯಗಳು ಇವೆ, ಅವನ್ನು ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆ ಸತ್ಯಗಳನ್ನು ಒಮ್ಮೆ ಅರ್ಥ ಮಾಡಿಕೊಂಡರೆ ಜೀವನವೇ ಬದಲಾಗುತ್ತದೆ. ಮೊದಲ ಸತ್ಯ: ನೀನು ನಿನ್ನನ್ನು ಗೌರವಿಸಿದಾಗ ಮಾತ್ರ ಜಗತ್ತು ನಿನ್ನನ್ನು ಗೌರವಿಸುತ್ತದೆ. ನೀನು ನಿನ್ನ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದರೆ, ನಿನ್ನ ಭಾವನೆಗಳನ್ನು ತಗ್ಗಿಸಿ ನೋಡುತ್ತಿದ್ದರೆ, ನಿನ್ನನ್ನೇ ಕಡಿಮೆ ಮಾಡುತ್ತಿದ್ದರೆ ಜಗತ್ತು ನಿನ್ನನ್ನು ಎತ್ತುವುದಿಲ್ಲ, ಅದು ಇನ್ನೂ ಕೆಳಕ್ಕೆ ಎಳೆಯುತ್ತದೆ. ಎರಡನೇ ಸತ್ಯ: ನೀನು ಒಪ್ಪಿಕೊಳ್ಳುವ ಮಟ್ಟವೇ ನಿನ್ನ ಜೀವನದ ಮಟ್ಟ. ನೀನು ಎಷ್ಟು ಕಡಿಮೆ ಸಹಿಸುತ್ತೀಯೋ ಅಷ್ಟೇ ಕಡಿಮೆ ನಿನಗೆ ಸಿಗುತ್ತದೆ. ನೀನು ನೋವನ್ನೇ ಸಹಿಸಿಕೊಂಡರೆ ಇನ್ನೂ ಹೆಚ್ಚು ನೋವು ನಿನಗೆ ಬರುತ್ತದೆ. ಆದರೆ ನೀನು ಇದು ಸಾಕು ಎಂದು ಹೇಳಿದ ಕ್ಷಣದಿಂದ ನಿನ್ನ ಜೀವನದಲ್ಲಿ ಬದಲಾವಣೆ ಶುರುವಾಗುತ್ತದೆ. ಮೂರನೇ ಸತ್ಯ: ಜನರು ಬದಲಾಗುವುದಿಲ್ಲ, ಪರಿಸ್ಥಿತಿಗಳು ಮಾತ್ರ ಬದಲಾಗುತ್ತವೆ. ನೀನು ಯಾವಾಗಲೂ ಯೋಚಿಸುತ್ತೀಯ, ಒಂದು ದಿನ ಅವರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು. ಆದರೆ ನಿಜ ಏನು ಗೊತ್ತಾ? ಅವರು ನಿನ್ನನ್ನು ಕಳೆದುಕೊಂಡಾಗ ಮಾತ್ರ ನಿನ್ನ ಮೌಲ್ಯ ಅರಿಯುತ್ತಾರೆ. ಆದರೆ ಆಗ ಬಹುಶಃ ತಡವಾಗಿರಬಹುದು. ನಾಲ್ಕನೇ ಸತ್ಯ: ನಿನ್ನ ಜೀವನವನ್ನು ಉಳಿಸಿಕೊಳ್ಳುವುದು ನಿನ್ನ ಹೊಣೆ. ಯಾರೋ ಬಂದು ನಿನ್ನನ್ನು ರಕ್ಷಿಸುವುದಿಲ್ಲ. ನೀನೇ ನಿನ್ನ ಜೀವನದ ನಾಯಕ. ನೀನೇ ನಿರ್ಧಾರ ತೆಗೆದುಕೊಳ್ಳಬೇಕು. ಐದನೇ ಸತ್ಯ:
ನೀನು ಬಿಡುವವರೆಗೂ ತಪ್ಪು ವಿಷಯಗಳು ನಿನ್ನ ಜೀವನದಿಂದ ಹೋಗುವುದಿಲ್ಲ. ನೀನು ಹಿಡಿದುಕೊಂಡಿದ್ದರೆ ನೋವು ಮುಂದುವರಿಯುತ್ತದೆ. ನೀನು ಬಿಡುತ್ತಿದ್ದರೆ ಶಾಂತಿ ಆರಂಭವಾಗುತ್ತದೆ. ಒಮ್ಮೆ ಯೋಚಿಸು, ನಿನ್ನ ಮನಸ್ಸಿಗೆ ಶಾಂತಿ ಕೊಡದ ಜಾಗ, ನಿನ್ನ ಹೃದಯಕ್ಕೆ ಸಂತೋಷ ನೀಡದ ಸಂಬಂಧ, ಅವು ನಿನ್ನ ಜೀವನದಲ್ಲಿ ಇರಬೇಕೇ? ಉತ್ತರ ಸ್ಪಷ್ಟ, ಇಲ್ಲ. ಕೊನೆಗೆ ಒಂದು ದೊಡ್ಡ ಸತ್ಯ, ನೀನು ನಿನ್ನ ಮೌಲ್ಯವನ್ನು ಅರಿತ ಕ್ಷಣದಿಂದ ನಿನ್ನ ಜೀವನದ ದಾರಿ ಬದಲಾಗುತ್ತದೆ. ಆ ದಿನದಿಂದ ನೀನು ಯಾರಿಗಾಗಿಯೂ ಬದಲಾಗುವುದಿಲ್ಲ, ನೀನು ಯಾರಿಗೂ ಬೇಡಿಕೊಳ್ಳುವುದಿಲ್ಲ. ಬದಲಾಗಿ ಸರಿಯಾದ ಜನರು ನಿನ್ನ ಕಡೆ ಬರುತ್ತಾರೆ. ಹೀಗಾಗಿ ಇಂದಿನಿಂದ ಒಂದು ನಿರ್ಧಾರ ಮಾಡು. ನಾನು ನನ್ನನ್ನು ಗೌರವಿಸುತ್ತೇನೆ. ನಾನು ನನ್ನ ಮೌಲ್ಯವನ್ನು ಕಡಿಮೆ ಮಾಡುವುದಿಲ್ಲ. ಏಕೆಂದರೆ ನೀನು ನಿನ್ನನ್ನು ಆರಿಸಿದಾಗ ಮಾತ್ರ ಜೀವನ ನಿನ್ನನ್ನು ಆರಿಸುತ್ತದೆ. ಇಲ್ಲಿಯವರೆಗೆ ನಾವು ಸಮಸ್ಯೆ ಮತ್ತು ಸತ್ಯವನ್ನು ನೋಡಿದ್ದೇವೆ. ಆದರೆ ಈಗ ಮುಖ್ಯವಾದ ಪ್ರಶ್ನೆ, ನಾವು ನಿಜವಾಗಿಯೂ ಜೀವನವನ್ನು ಹೇಗೆ ಬದಲಾಯಿಸಬೇಕು? ಇದು ಕೇವಲ ಆಲೋಚನೆಗಳಿಂದ ಆಗುವುದಿಲ್ಲ, ಕಾರ್ಯದಿಂದ ಮಾತ್ರ ಸಾಧ್ಯ. ಮೊದಲ ಹೆಜ್ಜೆ, ನಿನ್ನ ಮೌಲ್ಯವನ್ನು ಅರಿತುಕೋ. ಒಂದು ಕ್ಷಣ ಕನ್ನಡಿಯಲ್ಲಿ ನಿನ್ನನ್ನೇ ನೋಡಿ, ನಾನು ಸಾಮಾನ್ಯನಲ್ಲ, ನಾನು ಗೌರವಕ್ಕೆ ಅರ್ಹ. ಇದು ಅಹಂಕಾರ ಅಲ್ಲ, ಇದು ಆತ್ಮಗೌರವ. ನೀನು ನಿನ್ನನ್ನು ಗೌರವಿಸಿದ ಕ್ಷಣದಿಂದ ಜಗತ್ತಿನ ನಡವಳಿಕೆ ಬದಲಾಗಲು ಶುರುವಾಗುತ್ತದೆ. ಎರಡನೇ ಹೆಜ್ಜೆ, ನೋ ಹೇಳಲು ಕಲಿತುಕೋ. ನಾವು ಬಹುಶಃ ಎಲ್ಲರಿಗೂ ಹೌದು ಎಂದು ಹೇಳುತ್ತೇವೆ, ಯಾಕೆಂದರೆ ಯಾರನ್ನು ನೋಯಿಸಬಾರದು ಎಂದು. ಆದರೆ ನೀನು ಹೌದು ಎಂದಾಗ ನಿನ್ನ ಮನಸ್ಸು ಇಲ್ಲ ಎಂದು ಹೇಳುತ್ತಿದ್ದರೆ ಅದು ನಿನ್ನ ಮೇಲೆ ನೀನೇ ಮಾಡುವ ಅನ್ಯಾಯ. ಹೀಗಾಗಿ ತಪ್ಪು ವಿಷಯಗಳಿಗೆ ಸ್ಪಷ್ಟವಾಗಿ ಇಲ್ಲ ಎಂದು ಹೇಳಬೇಕು. ಮೂರನೇ ಹೆಜ್ಜೆ, ದೂರವಿರುವುದು. ನಿನ್ನನ್ನು ನಿರಂತರವಾಗಿ ನೋಯಿಸುವವರು ಅವರು ಬದಲಾಗುವುದಿಲ್ಲ. ಆದ್ದರಿಂದ ಅವರಿಂದ ದೂರವಿರುವುದು ತಪ್ಪಲ್ಲ, ಅದು ನಿನ್ನನ್ನು ರಕ್ಷಿಸಿಕೊಳ್ಳುವ ಸುಲಭ ದಾರಿ. ಮೊದಲಿಗೆ ಅದು ಕಷ್ಟವಾಗಬಹುದು, ಆದರೆ ನಿಧಾನವಾಗಿ ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ನಾಲ್ಕನೇ ಹೆಜ್ಜೆ, ನಿನ್ನ ಮೇಲೆ ಕೆಲಸ ಮಾಡುವ ಇನ್ನೊಬ್ಬರ ಹಿಂದೆ ಓಡುವುದನ್ನು ಬಿಟ್ಟು ಬಿಡು. ನಿನ್ನ ಜೀವನದ ಮೇಲೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸು. ಹೊಸ ಕೌಶಲ್ಯಗಳನ್ನು ಕಲಿತುಕೋ. ನಿನ್ನ ಆರೋಗ್ಯವನ್ನು ಕಾಪಾಡು. ನಿನ್ನ ಕನಸುಗಳ ಮೇಲೆ ಕೆಲಸ ಮಾಡು. ನೀನು ಬೆಳೆಯಲು ಆರಂಭಿಸಿದಾಗ ನಿನ್ನ ಮೌಲ್ಯ ಸ್ವತಃ ಹೆಚ್ಚುತ್ತದೆ. ಐದನೇ ಹೆಜ್ಜೆ, ಸರಿಯಾದ ಜನರನ್ನು ಆರಿಸು. ನಿನ್ನ ಜೀವನದಲ್ಲಿ ಎಲ್ಲರೂ ಇರಬೇಕಾಗಿಲ್ಲ. ಕೆಲವರು ಪಾಠ ಕೊಡಲು, ಪಾಠ ಕಲಿಸಲು ಬರುತ್ತಾರೆ. ಕೆಲವರು ಬೆಳವಣಿಗೆಗೆ ಸಹಾಯ ಮಾಡಲು ಬರುತ್ತಾರೆ. ಆಯ್ಕೆ ನಿನ್ನದು. ನಿನ್ನನ್ನು ಪ್ರೋತ್ಸಾಹಿಸುವವರು, ನಿನ್ನ ಯಶಸ್ವಿಗೆ ಸಂತೋಷ ಪಡುವವರು, ಅವರನ್ನೇ ಹತ್ತಿರ ಇಟ್ಟುಕೋ. ಕೊನೆಗೆ ಒಂದು ಶಕ್ತಿಯುತ ನಿಯಮ, ನೀನು ನಿನ್ನನ್ನು ಹೇಗೆ ಪರಿಗಣನೆ ಮಾಡುತ್ತೀಯೋ ಜಗತ್ತು ನಿನ್ನನ್ನು ಹಾಗೆಯೇ ಪರಿಗಣಿಸುತ್ತದೆ. ಹೀಗಾಗಿ ಇಂದಿನಿಂದ ನಿನ್ನ ಸಮಯವನ್ನು ಮೌಲ್ಯ ಮಾಡು. ನಿನ್ನ ಮನಸ್ಸನ್ನು ಕಾಪಾಡಿಕೋ, ನಿನ್ನ ಮೌಲ್ಯವನ್ನು ಕಾಪಾಡಿಕೋ. ಏಕೆಂದರೆ ನೀನು ಬದಲಾಗದಿದ್ದರೆ ನಿನ್ನ ಜೀವನವೂ ಬದಲಾಗುವುದಿಲ್ಲ. ನೀನು ಬದಲಾದರೆ ನಿನ್ನ ಜೀವನ ಬದಲಾಗುತ್ತದೆ. ನಿನ್ನ ಮನಸ್ಸನ್ನು ನೇರವಾಗಿ ಸ್ಪರ್ಶಿಸುವ ಕೆಲವು ಮಾತುಗಳು, ಇವು ಕೇವಲ ಪದಗಳು ಅಲ್ಲ, ಇವು ನಿನ್ನ ಬದುಕನ್ನು ಎಚ್ಚರಿಸುವ ಸತ್ಯಗಳು. ಒಂದು ಕ್ಷಣ ಮೌನವಾಗಿ ಕೇಳು. ನಿನ್ನನ್ನು ಬೆಲೆ ಕೊಡದವರ ಬಳಿ ಉಳಿಯುವುದು ಅವರ ತಪ್ಪಲ್ಲ, ನಿನ್ನ ನಿರ್ಧಾರ. ಹೌದು, ಇದು ಕಠಿಣವಾಗಿ ಕೇಳಿಸಬಹುದು, ಆದರೆ ಇದೇ ನಿನ್ನ ಜೀವನವನ್ನು ಬದಲಾಯಿಸುವ ಮೊದಲ ಸತ್ಯ. ಮತ್ತೊಂದು ಮಾತು, ನಿನ್ನ ಜೀವನ ಅಮೂಲ್ಯ. ಅದನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳಲಿ ಎಂದು ಕಾಯುತ್ತಾ ವ್ಯರ್ಥ ಮಾಡಬೇಡ. ನೀನು ಕಾಯುತ್ತಿರುವಾಗ ಸಮಯ ಹೋಗುತ್ತಿದೆ, ಅವಕಾಶಗಳು ಕಳೆದು ಹೋಗುತ್ತಿವೆ. ಸರಿಯಾದ ಜನರು ನಿನ್ನನ್ನು ಕಾಯುವುದಿಲ್ಲ, ಅವರು ಮುಂದೆ ಸಾಗುತ್ತಿದ್ದಾರೆ. ಇನ್ನೊಂದು ಸತ್ಯ, ನಿನ್ನ ಮೌಲ್ಯವನ್ನು ಅರಿಯದವರು ನಿನ್ನ ಜೀವನದಲ್ಲಿ ಇರಬೇಕಾದವರು ಅಲ್ಲ. ಅವರು ಕೆಟ್ಟವರೂ ಅಲ್ಲ, ಅವರು ನಿನಗಾಗಿ ಸರಿಯಾದವರೂ ಅಲ್ಲ ಅಷ್ಟೇ.
ನೀನು ತಪ್ಪು ಜಾಗದಲ್ಲಿ ಹೂವಿನಂತೆ ಇದ್ದರೆ ನೀನು ಯಾವತ್ತೂ ಅರಳುವುದಿಲ್ಲ. ಸರಿಯಾದ ಜಾಗದಲ್ಲಿ ಮಾತ್ರ ನೀನು ಪಳೆಯುತ್ತೀಯಾ, ಇದನ್ನು ನೆನಪಿಡು. ನೀನು ಯಾರಿಗೂ ಬೇಡಿಕೊಳ್ಳುವಷ್ಟು ಸಣ್ಣವನೂ ಅಲ್ಲ. ಪ್ರೀತಿ, ಗೌರವ, ಗಮನಕ್ಕಾಗಿ ಯಾರನ್ನಾದರೂ ಹಿಂಬಾಲಿಸಬೇಕಾಗಿಲ್ಲ. ನೀನು ನಿನ್ನನ್ನು ಆರಿಸಿದಾಗ ಇವೆಲ್ಲವೂ ನಿನ್ನ ಕಡೆ ತಾನಾಗಿಯೇ ಬರುತ್ತವೆ. ಇನ್ನೊಂದು ಆಳವಾದ ಸತ್ಯ, ಯಾರಾದರೂ ನಿನ್ನನ್ನು ಕಳೆದುಕೊಳ್ಳುವ ಭಯವಿಲ್ಲದಿದ್ದರೆ ಅವರು ನಿನ್ನನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಹೀಗಾಗಿ ನಿನ್ನನ್ನು ಸದಾ ಲಭ್ಯವಾಗಿಸಬೇಡ, ನಿನ್ನ ಮೌಲ್ಯವನ್ನು ಕಾಪಾಡಿಕೋ. ಕೊನೆಯದಾಗಿ ನಿನ್ನ ಮನಸ್ಸಿನಲ್ಲಿ ಸದಾ ಉಳಿಯಬೇಕಾದ ಮಾತು, ನೀನು ನಿನ್ನನ್ನು ಗೌರವಿಸಿದಾಗ ನಿನ್ನ ಸುತ್ತಲಿನ ಜಗತ್ತು ಬದಲಾಗುತ್ತದೆ. ನೀನು ಬದಲಾದರೆ ನಿನ್ನ ನಿರ್ಧಾರಗಳು ಬದಲಾಗುತ್ತವೆ, ನಿನ್ನ ಸಂಬಂಧಗಳು ಬದಲಾಗುತ್ತವೆ, ನಿನ್ನ ಜೀವನದ ಗುಣಮಟ್ಟ ಬದಲಾಗುತ್ತದೆ. ಹೀಗಾಗಿ ಇಂದಿನಿಂದ ಒಂದು ನಿರ್ಧಾರ ಮಾಡು. ನಾನು ನನ್ನನ್ನು ಕಡಿಮೆ ಮಾಡುವುದಿಲ್ಲ, ನಾನು ನನ್ನ ಮೌಲ್ಯವನ್ನು ಯಾರಿಗೂ ಸಾಬೀತುಪಡಿಸುವುದಿಲ್ಲ. ಏಕೆಂದರೆ ಸತ್ಯವಾದ ಮೌಲ್ಯಕ್ಕೆ ಯಾವುದೇ ಸಾಕ್ಷಿ ಬೇಡ, ಅದನ್ನು ಸರಿಯಾದ ಜನರು ಗುರುತಿಸುತ್ತಾರೆ. ಅಂತಿಮವಾದ ಪರಿವರ್ತನೆ. ಇಲ್ಲಿಯವರೆಗೆ ನೀನು ಕೇಳಿದ ಎಲ್ಲ ಮಾತುಗಳು ಕೇವಲ ಜ್ಞಾನ ಅಲ್ಲ, ಅವು ನಿನ್ನ ಜೀವನವನ್ನು ಬದಲಾಯಿಸುವ ಶಕ್ತಿ. ಆದರೆ ಒಂದು ಸತ್ಯ ನೆನಪಿಡು, ಜ್ಞಾನ ಮಾತ್ರ ಸಾಕಾಗುವುದಿಲ್ಲ, ನಿರ್ಧಾರವೇ ಜೀವನವನ್ನು ಬದಲಾಯಿಸುತ್ತದೆ. ಇಂದು ಈ ಕ್ಷಣ ನಿನ್ನ ಜೀವನದಲ್ಲಿ ಒಂದು ತಿರುವಾಗಬಹುದು. ನೀನು ತೀರ್ಮಾನಿಸಿದರೆ ಇನ್ನು ಸಾಕು. ಒಮ್ಮೆ ನಿನ್ನ ಹೃದಯದ ಜೊತೆ ನಿಜವಾಗಿರು. ಎಷ್ಟು ದಿನ ಇನ್ನು ನೀನು ನಿನ್ನನ್ನು ತಗ್ಗಿಸಿಕೊಂಡು ಬದುಕುತ್ತೀಯ? ಎಷ್ಟು ದಿನ ಇನ್ನು ನಿನ್ನ ಮೌಲ್ಯವನ್ನು ನಿರ್ಲಕ್ಷ್ಯ ಮಾಡುವವರನ್ನ ಸಹಿಸುತ್ತೀಯ? ಈ ಪ್ರಶ್ನೆಗಳು ನೋವು ಕೊಡಬಹುದು, ಆದರೆ ಇದೇ ಪ್ರಶ್ನೆಗಳು ನಿನ್ನನ್ನು ಮುಕ್ತಗೊಳಿಸುತ್ತವೆ. ಇದೀಗ ಒಂದು ನಿರ್ಧಾರ ಮಾಡು, ನಾನು ನನ್ನನ್ನು ಆರಿಸುತ್ತೇನೆ. ಇದು ಸ್ವಾರ್ಥ ಅಲ್ಲ, ಇದು ಆತ್ಮಗೌರವ. ನಿನ್ನನ್ನು ನೀನು ಆರಿಸಿದ ಕ್ಷಣದಿಂದ ನಿನ್ನೊಳಗಿನ ಶಕ್ತಿ ಎಚ್ಚರವಾಗುತ್ತದೆ, ನಿನ್ನ ಮನಸ್ಸು ಸ್ಪಷ್ಟವಾಗುತ್ತದೆ. ನೀನು ಬದಲಾಗುತ್ತೀಯ, ನಿಧಾನವಾಗಿ ಆದರೆ ಖಚಿತವಾಗಿ. ನೀನು ಇಲ್ಲ ಹೇಳಲು ಪ್ರಾರಂಭಿಸುತ್ತೀಯ, ನೀನು ನಿನ್ನ ಸಮಯವನ್ನು ಕಾಪಾಡಿಕೊಳ್ಳುತ್ತೀಯ, ನೀನು ನಿನ್ನ ಶಾಂತಿಯನ್ನು ಕಳೆದುಕೊಳ್ಳದಿರಲು ಕಲಿಯುತ್ತೀಯ ಮತ್ತು ನಿನ್ನ ಜೀವನದ ಅಚ್ಚರಿಯ ಬದಲಾವಣೆಗಳು ಆರಂಭವಾಗುತ್ತವೆ. ತಪ್ಪು ಜನರು ದೂರವಾಗುತ್ತಾರೆ, ಸರಿಯಾದ ಜನರು ನಿನ್ನ ಜೀವನದಲ್ಲಿ ಬರುತ್ತಾರೆ. ನೀನು ಮೊದಲು ಹಿಂಬಾಲಿಸಿದ್ದದ್ದು ಈಗ ನಿನ್ನ ಕಡೆ ತಾನಾಗಿಯೇ ಬರುತ್ತದೆ, ಏಕೆಂದರೆ ನೀನು ಈಗ ನಿನ್ನ ಮೌಲ್ಯವನ್ನು ಅರಿತುಕೊಂಡಿದ್ದೀಯ. ಒಮ್ಮೆ ಯೋಚಿಸು, ನೀನು ನಿನ್ನನ್ನು ಗೌರವಿಸಿದಾಗ ಜಗತ್ತು ನಿನ್ನನ್ನು ಹೇಗೆ ನೋಡುತ್ತದೆ? ನೀನು ನಿನ್ನನ್ನು ಪ್ರೀತಿಸಿದಾಗ ನಿನ್ನ ಜೀವನ ಎಷ್ಟು ಸುಂದರವಾಗುತ್ತದೆ. ಇದು ಕನಸು ಅಲ್ಲ, ಇದು ನಿನ್ನ ಹೊಸ ವಾಸ್ತವಿಕತೆ. ಒಂದು ಶಕ್ತಿಯುತವಾದ ವಾಕ್ಯ ಕೊನೆಗೆ, ನೀನು ನಿನ್ನನ್ನು ಆರಿಸಿದ ದಿನ ನಿನ್ನ ಜೀವನ ನಿನ್ನನ್ನು ಆರಿಸುತ್ತದೆ. ಹೀಗಾಗಿ ಇಂದಿನಿಂದ ನಿನ್ನ ಮೌಲ್ಯವನ್ನು ಕಡಿಮೆ ಮಾಡಬೇಡ, ನಿನ್ನ ಶಾಂತಿಯನ್ನು ಬಲಿಪಡಬೇಡ. ಯಾಕೆಂದರೆ ನೀನು ಸಾಮಾನ್ಯನಲ್ಲ, ನೀನು ಅಮೂಲ್ಯ ಮತ್ತು ನಿನ್ನ ಜೀವನ ಅತ್ಯುತ್ತಮವಾಗಿರಲು ಅರ್ಹವಾಗಿದೆ. ಭಗವದ್ಗೀತೆಯ ಈ ಸಂದೇಶವು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಅದೇ ರೀತಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಸಹ ಭಗವಾನ್ ಶ್ರೀಕೃಷ್ಣನ ಅನುಯಾಯಿಯಾಗಿದ್ದರೆ ತಪ್ಪದೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಎಲ್ಲರಿಗೂ ಶುಭವಾಗಲಿ.